ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬನ್ನಿ ಇವತ್ತು ಫ್ಲವರ್ ಶೋ ಯಾವ ಥರ ಇದೆ ಅಂತ ನೋಡೋಣ. ಸೊ ಇದು ಆ್ಯಕ್ಚುಲಿ ಟಿಕೆಟ್ ಕೌಂಟ್ರು. ಸೊ ದೊಡ್ಡವ್ರಿಗೆ 50, ಮಕ್ಕಳಿಗೆ 25 ರೂಪಾಯಿ ಇದೆ. ಇದು ಟಿಕೆಟು ನೀವು ಇಲ್ಲಿ ನೋಡ್ತಿದ್ದೀರಾ. ಸೊ ಬನ್ನಿ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ನಾವು ಒಳಗಡೆ ಎಂಟ್ರಿ ಆಗ್ತಿದ್ದೇವೆ. ಆ್ಯಕ್ಚುಲಿ ಈ ಫ್ಲವರ್ ಶೋಗೆ 3 ಕಡೆಯಿಂದ ಎಂಟ್ರಿ ಇದೆ. ಒಂದು ಸುದರ್ಶನ್ ಸಿಲ್ಕ್ ಆಪೋಸಿಟ್ ಅಲ್ಲೂ ಬರ್ಬೋದು, ಆರ್ಗೇಟ್ ಕಡೆಯಿಂದ ಅಲ್ಲೂ ಬರ್ಬೋದು, ಕಮಿಷನರ್ ಆಫೀಸ್ ಇದೆಯಲ್ಲ ಆ ಕಡೆಯಿಂದ ಬಂದರೆ ಪಾರ್ಕಿಂಗ್ ಜಾಗ ಇದೆ. ಸೊ ನಾನು ಆ ಕಡೆಯಿಂದ ಹೋಗ್ತಾ ಇದ್ದೀನಿ. ಸೊ ಎಂಟ್ರ್ ಆದ ತಕ್ಷಣವೇ ನಮಗೆ ಒಂದು ಕಳಶದ ರೂಪದಲ್ಲಿ ಮಾಡಿರುವಂಥ ಒಂದು ಡಿಸೈನ್ ಸಿಗುತ್ತೆ. ಆನಂತರದಲ್ಲಿ ಒಂದಷ್ಟು ಸನ್ಫ್ಲವರು, ನೆಕ್ಸ್ಟು ಅಂಬಾರಿಯನ್ನು ಹೊತ್ತಂಥ ಆನೆಯ ಒಂದು ಡಿಸೈನನ್ನು ಮಾಡಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಸಾಕಷ್ಟು ಜನರು ಈ ಒಂದು ಸೆಲ್ಫಿಯನ್ನು ತಗೊಳ್ಳೋದಕ್ಕೆ ಮುಗಿ ಬೀಳ್ತಾ ಇರೋದನ್ನು ನಾವಿಲ್ಲಿ ನೋಡ್ತಿದ್ದೀವಿ. ಹಾಗೆ ಈ ಒಟ್ಟಾರೆ ಈ ಒಂದು ಫ್ಲವರ್ ಶೋನಲ್ಲಿ ಏನೆಲ್ಲ ನೋಡೋಕ್ಕೆ ಸಿಗುತ್ತೆ ಅಂತ ನೀವು ಕೇಳಿದ್ದೆ ಆದರೆ, ಸೊ ಇಲ್ಲಿ ಮಹಾರಾಜರ ಒಂದು ಸ್ಟ್ಯಾಚುವನ್ನು ಇಟ್ಟು ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ಸೊ ಅದಾದಮೇಲೆ ನಂದಿ ಇದೆ. ಸೊ ಮತ್ತು ಪಂಚ ಗ್ಯಾರಂಟಿಗಳ ಬಗ್ಗೆ ಮಾಡಿದ್ದಾರೆ. ಒಂದು ಕೈಯಲ್ಲಿ ಹಿಡ್ಕೊಂಡಿರುವಂಥ ಗ್ಲೋಬ್ ನೋಡೋದಕ್ಕೆ ಸಿಗುತ್ತೆ. ಅದಾದಮೇಲೆ ಚಾಮುಂಡೇಶ್ವರಿಯ ಒಂದು ವಿಗ್ರಹ ಅಲ್ಲಿ ಮಾಡಿರುವಂಥದ್ದು ಸಿಗುತ್ತೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟಾಗಿ ಆರ್ಮಿ ರಿಲೇಟೆಡ್ ಇಂಡಿಯನ್ ಸಿಂಧೂರ್ ಆಪರೇಷನ್ದು ಯುದ್ಧ ಟ್ಯಾಂಕರ್ನ ನೋಡೋಕ್ಕೆ ಸಿಗುತ್ತೆ. ಅದಾದಮೇಲೆ ಗ್ಲಾಸ್ ಹೌಸ್ಗೆ ಬಂದಿದ್ದೆ ಆದರೆ ಗಾಂಧಿ ಮಂಟಪ ಇದೆ. ಸೊ ಜೊತೆಗೆ ಒಂದಷ್ಟು ಫೌಂಟೇನ್ ಇದೆ, ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದಿಷ್ಟು ಇಲ್ಲಿ ಒಂದಷ್ಟು ವಿಶೇಷ. ಬೇಗ ಹೋಗಿ ನೋಡಿ ಅಂತ ಹೇಳ್ತೀನಿ. ಬನ್ನಿ ನೋಡೋದಿಲ್ಲ.
ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯಿತು ಮೈಸೂರು ದಸರಾ ಮಹೋತ್ಸವ 2025 ಪ್ರಯುಕ್ತ ಕುಪ್ಪಣ್ಣ ಪಾರ್ಕಲ್ಲಿ ನಡೀತಾ ಇರುವಂಥ ಫ್ಲವರ್ ಶೋಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ. ಸೊ ವಿಡಿಯೋ ತಮಗೆ ಖುಷಿ ಕೊಟ್ಟಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೆಲ್ಲ ಈ ಒಂದು ಫ್ಲವರ್ ಶೋನ ನೋಡಿಲ್ಲ ಬೇಗ ಹೋಗಿ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮನ್ನು ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.